ನಾರದ ನಿನಗೆ ಮಂಗಳವಾಗಲಿ. ನಾರದ ಓ ಸೂರ್ಯಪುತ್ರ ಜನನಿ ಅನಂತ ವಂದನೆಗಳು. ನಾರದ ಮೂರು ಲೋಕಗಳನ್ನು ಸಂಚಾರವನ್ನು ಮಾಡಿಕೊಂಡು ದೇವತೆಗಳಿಗೆ ಶುಭ ಅಶುಭ ವಾರ್ತೆಯನ್ನು ತಿಳಿಸಿರುತ್ತದೆ. ಒಂದಲ್ಲ ಒಂದು ರೀತಿಯಾದ ಕಲಹವನ್ನು ತಂದೊಡ್ಡಿ ತಮಾಷೆಯನ್ನು ನೋಡುತ್ತೀರಲ್ಲ ನಾರದ. ನೋಡು, ನಿನ್ನ ವಿರೋಧದಿಂದ ವಿಧಿ ವಿಧೇಯರಿರುವರು ಕೋಪಗೊಂಡು ಈ ಕೈಲಾಸದಲ್ಲಿ ಬಂದು ನಿಂತಿರುವರು. ದೇವ ಇದರಲ್ಲಿ ನನ್ನ ಅಪರಾಧ ಏನೂ ಇಲ್ಲ ದೇವ. ಭೂಲೋಕದಲ್ಲಿ ಧರ್ಮ ದೇವನಿಗೆ ನೆಲೆಯಿಲ್ಲ ಎಂಬುದನ್ನು ತಿಳಿಸಿದೆ. ಆತನನ್ನು ರಕ್ಷಣೆ ಮಾಡಿಕೊಳ್ಳಬೇಕೆಂದು ಮಹಾತ್ಮರಲ್ಲಿ ಕೋರಿಕೊಂಡೇನೆ ವಿನಃ ಈ ರೀತಿ ಗೊಂದಲಕ್ಕೊಳಗಾಗುತ್ತಾರೆ ಎಂದು ನಾನು ಭಾವಿಸಲಿಲ್ಲ ದೇವ. ಸರಿ ಸರಿ, ಆದದ್ದು ಹಾಗೆಯೇ ಹೋಯಿತು. ಈಗ ಈ ವಿಧಿ ನಿಧಿಯವರ ಸಮಸ್ಯೆಯನ್ನು ಬಗೆಹರಿಸುವ ಪರಿಹಾರ ಹೇಗೆ ಅದನ್ನು ತಿಳಿಸಿ. ಇನ್ನೆಲ್ಲಿ ಮಹಾದೇವ, ಇವರುಗಳ ಸಮಸ್ಯೆ ಎಲ್ಲಿ ಉದ್ಭವವಾಯಿತೋ ಅಲ್ಲೇ ತೀರ್ಮಾನವಾಗಬೇಕು. ನಮ್ಮಿಬ್ಬರನ್ನು ನೋಡಿ ನಿನಗಿಷ್ಟೊಂದು ಅಸಮಾಧಾನವೇ? ನಾರಾಯಣ, ನಮ್ಮಗಳ ನ್ಯಾಯ ತೀರ್ಮಾನ ಮಾಡುವನು ನಮ್ಮನ್ನು ನೋಡಿ ತ್ರಿಮೂರ್ತಿಗಳ ಗಣಗಳನ್ನು ನಡೆಯುತ್ತಿರುವಾಗ ಅದರಲ್ಲೂ ಭೂಲೋಕದ ಮಾನವ ನಮ್ಮಗಳ ನ್ಯಾಯ ತೀರ್ಮಾನ ಮಾಡುವವನು. ನಿನ್ನ ಕುತಂತ್ರವೇನಿಲ್ಲ ತಾನೇ. ಮಹಾತ್ಮ, ನಿಮ್ಮಗಳ ನ್ಯಾಯ ತೀರ್ಮಾನವಾಗಬೇಕೋ ಬೇಡವೋ? ಹಾಗಾದರೆ ಭೂಲೋಕದಲ್ಲಿ ಮಹೇಂದ್ರನ ವರಪ್ರಸಾದದಿಂದ ಜನಿಸಿರುವ ಆ ಮಹಾನ್ ದಾತನಿಂದ ಮಾತ್ರ ನಿಮ್ಮಗಳ ನ್ಯಾಯ ತೀರ್ಮಾನವಾಗಬೇಕು. ಯಾರದು?